ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕೃಷಿ ತಾಪಂಡ ಕನ್ನಡ ನಟಿ, ಮಾಡೆಲ್ ಮತ್ತು ಕಂಟೆಂಟ್ ಕ್ರಿಯೇಟರ್. ಇಂಥ ಕೃಷಿ ತಾಪಂಡ ಜೀವನದ ಹಾದಿ ಹೇಗಿದೆ, ಬಾಲ್ಯ ಹೇಗಿತ್ತು, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಅನುಭವಿಸಿದ ಕಷ್ಟಗಳೇನು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. 1989 ಸೆಪ್ಟೆಂಬರ್ 23ರಂದು ಜನನ. ಕೃಷಿ ತಾಪಂಡ ಹುಟ್ಟಿದ್ದು 1989 ಸೆಪ್ಟೆಂಬರ್ 23ನೇ ತಾರೀಕು ಕೊಡಗು ಜಿಲ್ಲೆಯ ನಾಪೊಕ್ಲು ಎಂಬಲ್ಲಿ. ತಂದೆಯ ಊರು ಭಾಗಮಂಡಲ ಸಮೀಪದ ಪೇರೂರು. ತಂದೆ ಭಾರತೀಯ ಸೇನೆಯಲ್ಲಿದ್ರು. ತಾಯಿ ಲತಾ ತಾಪಂಡ ಗೃಹಿಣಿ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಕೃಷಿ. ಇವರಿಗೆ ಕಾರ್ತಿ ತಾಪಂಡ ಎಂಬ ತಮ್ಮ ಇದ್ದಾರೆ. ಇವರದ್ದು ಕೊಡವ ಸಮುದಾಯ. ಬಾಲ್ಯ ಮತ್ತು ಶಿಕ್ಷಣ. ತಂದೆ ಸೇನೆಯಲ್ಲಿದ್ದರಿಂದ ಇವರ ಕುಟುಂಬ ದೆಹಲಿ, ಪಂಜಾಬ್ ಮುಂತಾದ ಕಡೆ ಶಿಫ್ಟ್ ಆಗ್ತಿತ್ತು. ಪಂಜಾಬ್ನ ಶಾಲೆಯೊಂದರಲ್ಲಿ ಕೃಷಿ ತಾಪಂಡ ಆರಂಭಿಕ ಶಿಕ್ಷಣ ಪಡೆದ್ರು. ನಂತರ ಅಮ್ಮನ ಜೊತೆ ಇಬ್ಬರು ಮಕ್ಕಳು ಕೊಡಗಿಗೆ ಶಿಫ್ಟ್ ಆಗಿ ಶಿಕ್ಷಣ ಮುಂದುವರೆಸಿದ್ರು. ಓದಿನಲ್ಲಿ ಹಿಂದಿದ್ದ ಕೃಷಿ ಡ್ಯಾನ್ಸ್ ಮತ್ತು ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ತಿದ್ರು. ಶಾಲಾ ದಿನಗಳಲ್ಲಿ ಎನ್ಸಿಸಿಯ ಏರ್ವಿಂಗ್ ನಲ್ಲಿದ್ದ ಇವರಿಗೆ ಸೇನಾ ಪೈಲಟ್ ಆಗೋ ಆಸೆ ಇತ್ತು. ಈ ನಡುವೆ ತಂದೆ ಆರ್ಮಿಯಿಂದ ಸ್ವಯಂ ನಿವೃತ್ತಿ ಪಡೆದು ಮೈಸೂರಿನ ಕೋರ್ಟ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಕುಟುಂಬ ಕೂಡ ಮೈಸೂರಿಗೆ ಶಿಫ್ಟ್ ಆಯ್ತು. ಇಲ್ಲಿ ಓದು ಮುಂದುವರಿಸಿದ ಕೃಷಿ ಪಿಯುಸಿಯಲ್ಲಿ ಸೈನ್ಸ್ ತಗೊಂಡ್ರು. ಓದು ಅಂತ ಮನೆಯಲ್ಲಿ ಒತ್ತಡ. ಮನೆ ಬಿಟ್ಟು ಬೆಂಗಳೂರಿಗೆ ಪಯಣ. ಕೃಷಿ ತಾಪಂಡಾರ ಕುಟುಂಬದಲ್ಲಿ ಚೆನ್ನಾಗಿ ಓದೋ ಮಕ್ಕಳೇ ಹೆಚ್ಚಿದ್ರು, ಇನ್ಕ್ಲೂಡಿಂಗ್ ತಮ್ಮ ಕೂಡ. ಆದ್ರೆ ಕೃಷಿಗೆ ಮಾತ್ರ ಓದಿನಲ್ಲಿ ಆಸಕ್ತಿಯೇ ಇರ್ಲಿಲ್ಲ. ಪೋಷಕರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಇವೆಲ್ಲದರಿಂದ ಹೊರಗೆ ಬರ್ಬೇಕು ಅಂದ್ಕೊಂಡು 2009ರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಕಾಲಿಟ್ರು. ಇಲ್ಲಿನ HL ಕಾಲೇಜಿನಲ್ಲಿ ಡಿಪ್ಲೊಮಾ ಇನ್ ಇನ್ಫಾರ್ಮೇಶನ್ ಸೈನ್ಸ್ಗೆ ಅಡ್ಮಿಷನ್ ಪಡೆದ್ರು. ಸಿಕ್ತು ಕೆಲ್ಸ. ಅದ್ರಲ್ಲೇ ಭವಿಷ್ಯದ ಕನಸು. ಡಿಪ್ಲೊಮಾ ಓದ್ತಿದ್ದಾಗ್ಲೇ ಅಮೆರಿಕ ಮೂಲದ ಇಂಟರ್ಕಾಲ್ ಎಂಬ MNC ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಕೃಷಿ. ಆರಂಭದಲ್ಲಿ ಪ್ರೊಬೇಷನರಿ ಪೀರಿಯಡ್ ನಲ್ಲಿದ್ದ ಇವರಿಗೆ 7,000 ಸಂಬಳವಿತ್ತು. 1 ವರ್ಷದಲ್ಲೇ ಟೀಮ್ ಲೀಡರ್ ಆಗಿ ಪ್ರಮೋಟ್ ಆದ್ರು. ಬಳಿಕ ಸೂಪರ್ವೈಸರ್ ಆಗಿ, ನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿಯೂ ಪ್ರಮೋಷನ್ ಪಡೆದ್ರು. ಮುಂದೊಂದು ದಿನ ಇದೇ ಕಂಪನಿಯಲ್ಲಿ ಉನ್ನತ ಹುದ್ದೆಗೆ ಇರ್ತೀನಿ, ಇಲ್ಲೇ ತನ್ನ ಜೀವನ ಅಂದುಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. 2014ರಲ್ಲಿ ಮಿಸ್ ಕರ್ನಾಟಕ ಕಿರೀಟ, ಸಿನಿಮಾ ಆಫರ್ ತಗೊಂಡ್ರು ರಿಸ್ಕ್. ಅದು 2014ರ ಸಮಯ. ಗೆಳತಿಯರೊಂದಿಗೆ ಸೇರಿ ಬ್ಯೂಟಿ ಕಾಂಪಿಟೇಷನ್ ಒಂದರ ಆಡಿಷನ್ ನಲ್ಲಿ ಭಾಗಿಯಾದ್ರು ಕೃಷಿ. ಅನಿರೀಕ್ಷಿತ ಎಂಬಂತೆ ಅದಕ್ಕೆ ಸೆಲೆಕ್ಟ್ ಆಗಿದ್ದು ಮಾತ್ರವಲ್ಲದೆ ಮಿಸ್ ಕರ್ನಾಟಕ ಕಿರೀಟವನ್ನ ಮುಡಿಗೇರಿಸಿಕೊಂಡ್ರು. ನಂತರ ಕೆಲಸದ ಜೊತೆಗೆ ಮಾಡೆಲಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಸಿನಿಮಾಗಳಿಂದ ಆಫರ್ ಬರೋಕೆ ಶುರುವಾಯ್ತು. ಆದ್ರೆ ಆಕ್ಟಿಂಗ್ ನ ಗಂಧ ಗಾಳಿ ಗೊತ್ತಿರದ, ಚಿತ್ರರಂಗದಲ್ಲಿ ಯಾರೊಬ್ಬರ ಪರಿಚಯವೂ ಇಲ್ಲದ ಕೃಷಿಗೆ ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಕಂಪನಿಯಲ್ಲಾದ್ರೆ ಪ್ರತಿ ತಿಂಗಳು ಸ್ಯಾಲರಿ ಬರ್ತಿರುತ್ತೆ, ಆದ್ರೆ ಸಿನಿಮಾಗಳಲ್ಲಿ ಆ ಗ್ಯಾರಂಟಿ ಇಲ್ಲ ಅನ್ನೋ ಭಯ ಕಾಡ್ತು. ಕೊನೆಗೆ ಏನ್ ಬೇಕಾದ್ರೂ ಆಗ್ಲಿ ಅಂತ ಹೇಳಿ ಕೆಲಸ ಬಿಟ್ಟು ಚಿತ್ರರಂಗ ಪ್ರವೇಶಿಸುವ ನಿರ್ಧಾರ ಮಾಡಿದ್ರು. 2016ರಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶ. ಕೃಷಿ ತಾಪಂಡಾಗೆ ಮೊದಲು ತಮಿಳು ಚಿತ್ರವೊಂದರ ಆಫರ್ ಬಂತು. ಆದ್ರೆ ಅದು ರಿಲೀಸ್ ಆಗ್ಲೇ ಇಲ್ಲ. ಬಳಿಕ ಕನ್ನಡದ ಕಹಿ ಸಿನಿಮಾವನ್ನ ಒಪ್ಪಿಕೊಂಡ್ರು. ಅದು ರಿಲೀಸ್ ಆಗೋದು ಲೇಟ್ ಆಯ್ತು. ಕೊನೆಗೆ 2016ರಲ್ಲಿ ತೆರೆಕಂಡ ಅಕಿರಾ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು. ಈ ಸಿನಿಮಾ ನೋಡಲು ಬಂದಿದ್ದ ತಾಯಿ ಲತಾ ಮಗಳ ಆಕ್ಟಿಂಗ್ ನೋಡಿ ತುಂಬಾ ಖುಷಿ ಪಟ್ರು. ಬಳಿಕ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಒಂದೊಂದೇ ಸಿನಿಮಾಗಳಲ್ಲಿ ನಟಿಸ್ತಾ ಹೋದ್ರು. 2017ರಲ್ಲಿ ಬಿಗ್ ಬಾಸ್ ಮನೆಗೆ. 2016ರಲ್ಲಿ ಬಿಗ್ ಬಾಸ್ ಸೀಸನ್ 4 ಶುರುವಾದಾಗ ಕೃಷಿ ತಾಪಂಡಾಗೂ ಆಫರ್ ಬಂದಿತ್ತು. ಆದ್ರೆ ಇದೆಲ್ಲ ತನಗೆ ಆಗೋದಲ್ಲ ಅನ್ಕೊಂಡು ಬರಲ್ಲ ಅಂದ್ರು. 2017ರಲ್ಲಿ ಸೀಸನ್ 5ಗೆ ಮತ್ತೆ ಆಫರ್ ಬಂತು. ಇದನ್ನ ಚಾಲೆಂಜ್ ಆಗಿ ತಗೊಂಡ ಕೃಷಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರು. 85 ದಿನ ಮನೆಯೊಳಗಿದ್ದ ಬಳಿಕ ಹೊರ ಬಂದ್ರು. ನಂತರ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾದ ಕಾಮಿಡಿ ಕಂಪನಿ ಎಂಬ ಶೋನ ಜಡ್ಜ್ ಆದ್ರು. 2023ರಲ್ಲಿ ಉದ್ಯಮಿ ಜೊತೆ ಸಂಬಂಧ. 2024
4ರಲ್ಲಿ ದೂರ ಆಗಿದ್ದೇನು ಗೊತ್ತಾ? ಅದು 2023ರ ಮಾರ್ಚ್ ತಿಂಗಳು. ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಶ್ರೀಲಂಕಾಗೆ ಹೋಗಿದ್ದ ಕೃಷಿ ತಾಪಂಡಾಗೆ ಉದ್ಯಮಿ ಅರವಿಂದ್ ರೆಡ್ಡಿಯ ಪರಿಚಯವಾಯಿತು. ಇಬ್ಬರು ಪರಸ್ಪರ ಹತ್ತಿರವಾಗಿ ರಿಲೇಶನ್ಶಿಪ್ ನಲ್ಲಿದ್ರು. ಈ ಟೈಮ್ ಅಲ್ಲಿ ಕೃಷಿಯನ್ನ ತನ್ನ ದುಡ್ಡಲ್ಲಿ ಫಾರಿನ್ ಟೂರ್ ಕಳಿಸಿದ್ದೆ, ಪೋರ್ಷೆ ಕಾರು ಕೊಡಿಸಿದ್ದೆ, ತಮ್ಮನ ಎಂಗೇಜ್ಮೆಂಟ್ ಮತ್ತು ಮದ್ವೆಗೆ ಸಹಾಯ ಮಾಡಿದ್ದೆ, ಮೈಸೂರಿನ ಮನೆ ಗೃಹ ಪ್ರವೇಶಕ್ಕೂ ಹೆಲ್ಪ್ ಮಾಡಿದ್ದೆ ಅಂತೆಲ್ಲ ಅರವಿಂದ್ ರೆಡ್ಡಿ ಹೇಳಿಕೊಂಡಿದ್ದುಂಟು. ಆದ್ರೆ 2023ರ ಕೊನೆಯಲ್ಲಿ ಈಕೆ ಬೇರೊಬ್ಬರ ಜೊತೆ ಸಂಪರ್ಕದಲ್ಲಿರೋದು ಗೊತ್ತಾಯ್ತು. ಅದು ಕೂಡ ಮದುವೆಯಾದ ವ್ಯಕ್ತಿ ಜೊತೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮಿಬ್ಬರ ಬ್ರೇಕಪ್ ಆಯ್ತು ಅನ್ನೋದು ಅರವಿಂದ್ ರೆಡ್ಡಿ ಮಾತು. ಈ ಬಗ್ಗೆ ಕೃಷಿ ತಾಪಂಡಾರನ್ನ ಕೇಳಿದ್ರೆ ಅರವಿಂದ್ ರೆಡ್ಡಿ ಜೊತೆ ರಿಲೇಶನ್ಶಿಪ್ ನಲ್ಲಿದ್ದು ನಿಜ, ಅವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದು ನಿಜ, ಆದ್ರೆ ಕಾರು ದುಡ್ಡು ಕೊಟ್ಟಿದ್ದೆಲ್ಲ ಸುಳ್ಳು. ಆರಂಭದಲ್ಲಿ ಅವರಿಂದ ಸಿಕ್ತಿದ್ದ ಪ್ರೀತಿ ಮತ್ತು ಅಟೆನ್ಷನ್ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಯ್ತು. ನನ್ನ ಲೈಫ್ ಸ್ಟೈಲ್ ಮತ್ತು ಅವರ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಿರ್ಲಿಲ್ಲ. ಮಧ್ಯರಾತ್ರಿ ಕುಡಿದು ಫೋನ್ ಮಾಡಿದ್ರು ರಿಸೀವ್ ಮಾಡಬೇಕಿತ್ತು, ಇಲ್ದಿದ್ರೆ ಮನೆ ಹತ್ರ ಬರೋದು ಬೈಯೋದು ಎಲ್ಲ ಮಾಡ್ತಿದ್ರು. ಹೀಗಾಗಿ ದೂರವಾದ್ವಿ. ಬೇರೊಬ್ಬ ವ್ಯಕ್ತಿ ಜೊತೆ ಸಂಬಂಧ ಇದೆ ಅನ್ನೋದೆಲ್ಲ ಸುಳ್ಳು ಅನ್ನೋದು ಕೃಷಿ ತಾಪಂಡವಾದ. ಅಂದ್ಹಾಗೆ 2024ರ ಜೂನ್ ನಲ್ಲಿ ಅರವಿಂದ್ ರೆಡ್ಡಿ ವಿರುದ್ಧ ಕೃಷಿ ತಾಪಂಡ ದೂರೊಂದನ್ನ ಕೊಟ್ಟಿದ್ರು. ಅದರಲ್ಲಿ ತನಗೆ ಟಾರ್ಚರ್ ಕೊಡ್ತಿದ್ದಾರೆ, ತನ್ನ ಫೋಟೋಗಳನ್ನ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತೆಲ್ಲ ಉಲ್ಲೇಖಿಸಲಾಗಿತ್ತು. ಕೊನೆಗೆ ಇಬ್ಬರು ಲೀಗಲ್ ಆಗಿ ದೂರವಾದ್ರು. ಎಲ್ಲ ಗಿಫ್ಟ್ ಗಳನ್ನ ವಾಪಸ್ ಕೊಟ್ಟಿದ್ದಾಗಿ ಕೃಷಿ ಹೇಳಿದ್ರು. 2025ರಲ್ಲಿ ಮತ್ತೊಂದು ದೂರು, ರೆಡ್ಡಿ ಗರಂ, ಕೃಷಿಗೆ ಡಿಪ್ರೆಷನ್. 2025ರಲ್ಲಿ RR ನಗರ ಪೊಲೀಸ್ ಠಾಣೆಗೆ ಮತ್ತೊಂದು ದೂರು ನೀಡಿದ್ರು ಕೃಷಿ ತಾಪಂಡ. ಅದರಲ್ಲಿ ತನ್ನ ಪೋಷಕರು, ಮನೆ ಓನರ್ ಮತ್ತು ಗೆಳೆಯ ವೈಶಾಖ್ ನ ಹೆಂಡತಿಗೆ ಅರವಿಂದ್ ರೆಡ್ಡಿ ಕೆಲವೊಂದು ಫೋಟೋಗಳನ್ನ ಕಳಿಸಿರಬಹುದು, ಪತ್ರಗಳನ್ನ ಬರ್ದಿರಬಹುದು ಅಂತ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಅರವಿಂದ್ ರೆಡ್ಡಿಯನ್ನ ಏರ್ಪೋರ್ಟ್ ನಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ರು. ಬಳಿಕ ಜಾಮೀನು ಸಿಕ್ತು. ಈ ವೇಳೆ ಮಾತನಾಡಿದ ಅರವಿಂದ್ ರೆಡ್ಡಿ, ನಾನು ಯಾರಿಗೂ ಫೋಟೋ ಅಥವಾ ಪತ್ರವನ್ನ ಕಳಿಸಿಲ್ಲ. ಈಕೆ ನನಗೆ ಮಾತ್ರವಲ್ಲ ಬೇರೆಯವರಿಗೂ ಹೀಗೆ ಮಾಡಿದ್ದಾಳೆ. ದುಡ್ಡು ವಾಪಸ್ ಕೇಳಿದ್ರೆ ಹಾಗ್ ಮಾಡ್ಕೋತೀನಿ ಹೀಗ್ ಮಾಡ್ಕೋತೀನಿ ಅಂತ ಡ್ರಾಮಾ ಮಾಡ್ತಾರೆ. ಸುಮ್ನಿದ್ದ ನನ್ನನ್ನ ಬೀದಿಗೆ ತಂದು ನಿಲ್ಸಿದ್ದಾರೆ. ಈಗ ನಾನು ಸುಮ್ನಿರಲ್ಲ ಅಂತ ಹಿಂದೆ ಆಗಿದ್ದನ್ನೆಲ್ಲ ವಿವರಿಸಿದ್ರು. ಇದಕ್ಕೆ ಕೃಷಿ ತಾಪಂಡನು ಒಂದಷ್ಟು ಸ್ಪಷ್ಟನೆ ಕೊಟ್ರು. ಆದ್ರೆ ಅಷ್ಟರಲ್ಲಾಗ್ಲೇ ಡ್ಯಾಮೇಜ್ ಆಗೋಗಿತ್ತು. ಕೃಷಿ ತಾಪಂಡರನ್ನ ಗೋಲ್ಡ್ ಡಿಗ್ಗರ್ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿದ್ರು. ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು. ಇವೆಲ್ಲದರಿಂದ ಒಂದ್ ರೀತಿ ಡಿಪ್ರೆಷನ್ಗೆ ಜಾರಿದ್ರು ಕೃಷಿ. ಬಳಿಕ ಇದರಿಂದ ಹೊರ ಬರಲು ಮನೋವೈದ್ಯರ ಸಹಾಯ ಪಡಿಬೇಕಾಯ್ತು. ಥೆರಪಿಯ ಮೊರೆ ಹೋಗ್ಬೇಕಾಯ್ತು. ಆಸರೆಯಾದ ಸೋಷಿಯಲ್ ಮೀಡಿಯಾ. ಡಿಪ್ರೆಷನ್ಗೆ ಹೋಗಿದ್ದ ಕೃಷಿ ತಾಪಂಡ ಯಾರೊಂದಿಗೂ ಮಾತನಾಡ್ತಿರ್ಲಿಲ್ಲ. ಹೀಗೆ ಆದ್ರೆ ಕಷ್ಟ ಅನ್ಕೊಂಡ ವೈದ್ಯರು ಹೇಗಾದ್ರೂ ಮಾಡಿ ಮಾತನಾಡೋಕೆ ಶುರು ಮಾಡಿ ಅಂತ ಸಲಹೆ ಕೊಟ್ರು. ಜನರೊಂದಿಗೆ ಮಾತನಾಡುವ ಧೈರ್ಯ ಕೃಷಿಗೆ ಇರ್ಲಿಲ್ಲ. ಹೀಗಾಗಿ ತಮ್ಮ ದಿನವನ್ನ ರೆಕಾರ್ಡ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಹಾಕೋಕೆ ಶುರು ಮಾಡಿದ್ರು. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ನಂತರ ಯೂಟ್ಯೂಬ್ಗೂ ವಿಡಿಯೋಗಳನ್ನ ಹಾಕಿದ್ರು. ಅಲ್ಲೂ ಜನ ಸಪೋರ್ಟ್ ಮಾಡಿದ್ರು. ಜೀವನ ನಡೆಸೋಕೆ ಇನ್ಸ್ಟಾ ಮತ್ತು ಯೂಟ್ಯೂಬ್ ನಿಂದ ಬರುವ ಹಣವೇ ಆಧಾರವಾಯಿತು. ವಿಡಿಯೋ ಹಾಕಿಲ್ಲ ಅಂದ್ರೆ ತಿನ್ನೋಕ್ಕೂ ಇಲ್ಲ, ಮನೆ ಬಾಡಿಗೆ ಕಟ್ಟೋಕು ದುಡ್ಡಿಲ್ಲದ ಪರಿಸ್ಥಿತಿ. 2026ರಲ್ಲಿ ಕೊನೆ ಸಂದರ್ಶನ. ಕೆಲ ದಿನಗಳಲ್ಲೇ ಗೆಳೆಯ ನಿಧನ. ಕೃಷಿ ತಾಪಂಡ 2026ರ ಮೇ ತಿಂಗಳಲ್ಲಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿ ಹಲವು ವಿಚಾರಗಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ರು. ಜೊತೆಗೆ ಇದೇ ತನ್ನ ಕೊನೆ ಸಂದರ್ಶನ, ಕೊನೆ ಪಾಡ್ಕಾಸ್ಟ್. ಇನ್ಮುಂದೆ ಯಾರಿಗೂ ಸಂದರ್ಶನ ಕೊಡಲ್ಲ, ಆಕ್ಟಿಂಗು ಮಾಡಲ್ಲ, ಇನ್ಮುಂದೆ ನಾನು ನಟಿಯಲ್ಲ ಅಂತ ಕಣ್ಣೀರು ಹಾಕಿದ್ರು. ಅಲ್ಲದೆ ಒಂದು ಘಟನೆಯಿಂದ ತನ್ನ ಇಡೀ ಜೀವನವನ್ನ ವ್ಯಾಖ್ಯಾನಿಸಿದ್ದು ಸರಿಯಲ್ಲ ಅಂತ ಬೇಸರ ಹೊರಹಾಕಿದ್ರು. ಇದಾಗಿ ಒಂದು ತಿಂಗಳಲ್ಲೇ ಅಂದ್ರೆ 2026ರ ಜೂನ್ 24ರ ರಾತ್ರಿ ಕೃಷಿ ತಾಪಂಡಾರ ಗೆಳೆಯ ವೈಶಾಖ್ ಆತ್ಮಹತ್ಯೆಗೆ ಶರಣಾದ್ರು. ಅದು ಕೂಡ ಕೃಷಿ ತಾಪಂಡಾರ ಫ್ಲಾಟ್ ನಲ್ಲಿ. ಘಟನೆ ನಡೆಯುವಾಗ ಮನೆಯಲ್ಲಿ ಇರದ ಕೃಷಿ ಅಂತ್ಯಕ್ರಿಯೆಗೆ ಹೋದಾಗ ವೈಶಾಖ್ ಸಂಬಂಧಿಕರು ದೂರದಿಂದಲೇ ಕಳಿಸಿದ ಪ್ರಸಂಗವು ನಡೆಯಿತು. ಬಿಕ್ಕಿ ಬಿಕ್ಕಿ ಅಳುತ್ತಲೇ ವಾಪಸ್ ಬಂದ್ರು ಕೃಷಿ. ಸೋ ಫ್ರೆಂಡ್ಸ್, ಇದಿಷ್ಟು ಕೃಷಿ ತಾಪಂಡ ಜೀವನದ ಹಾದಿ ಹೇಗಿದೆ, ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ, ಅನುಭವಿಸಿದ ಕಷ್ಟಗಳೇನು ಅನ್ನೋದು ಸೇರಿದಂತೆ ಹಲವು ವಿಚಾರ
ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.